ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೇವಲ ನಿಮ್ಮ ಹತ್ತಿರ ಈ ಒಂದು BPL ರೇಷನ್ ಕಾರ್ಡ್ ಇದ್ರೆ ಸಾಕು, ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನೀವು 30,000 ರೂಪಾಯಿ ಹಣವನ್ನ ಪಡ್ಕೋಬಹುದು. ಹಾಗಾದ್ರೆ ಸ್ನೇಹಿತರೆ, ಆ ಒಂದು 30,000 ರೂಪಾಯಿ ಹಣವನ್ನ ನೀಡುವಂತಹ ಯೋಜನೆ ಯಾವುದು? ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ಕೂಡ ಸಲ್ಲಿಸಬೇಕು ಅಂತಂದ್ರೆ ಯಾವ ರೀತಿಯಾಗಿ ಸಲ್ಲಿಸಬಹುದು, ಮತ್ತು ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ಈ ಒಂದು ಯೋಜನೆಗೆ ಬೇಕಾದಂತ ದಾಖಲೆಗಳೇನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಕೋಬಹುದು. ಸ್ನೇಹಿತರೆ, ಈ ಒಂದು ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿವಿಧ ರೀತಿಯ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇರ್ತವೆ ಮತ್ತು ತುಂಬಾ ಯೋಜನೆಗಳು ಕೂಡ ಈ ಒಂದು BPL ರೇಷನ್ ಕಾರ್ಡ್ ಆಧಾರದ ಮೇಲೆ ಅಥವಾ ರೇಷನ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ಯೋಜನೆಗಳು ಬರ್ತಾ ಇರ್ತವೆ. ಅಂತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಸಾಕಷ್ಟು ಯೋಜನೆಗಳಲ್ಲಿ PM ಸೂರ್ಯಘರ್ ಯೋಜನೆ ಕೂಡ ಒಂದು. ಈ ಒಂದು ಯೋಜನೆ ಮೂಲಕ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ನೀವು 30,000 ರೂಪಾಯಿ ಹಣವನ್ನ ನೀವು ಪಡ್ಕೋಬಹುದು. ಸ್ನೇಹಿತರೆ, ಕೇವಲ BPL ರೇಷನ್ ಕಾರ್ಡ್ ಇದ್ರೆ ಸಾಕು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಈ ಒಂದು PM ಸೂರ್ಯಘರ್ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತ ತಿಳ್ಕೊರಿ, ನೀವು 30,000 ರೂಪಾಯಿ ಹಣವನ್ನ ನೀವು ಪಡ್ಕೋಬಹುದು. ನಿಮ್ಮ ಮನೆಯ ಮೇಲೆ ಈ ಒಂದು ಸೋಲಾರ್ ಪ್ಯಾನಲ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ಆ ಒಂದು ಸೋಲಾರ್ ಪ್ಯಾನಲ್ ಅನ್ನ ನೀವು ಅಳವಡಿಕೆ ಮಾಡೋದ್ರಿಂದ 30,000 ರೂಪಾಯಿ ಹಣವನ್ನ ಈ ಒಂದು ಯೋಜನೆ ಮೂಲಕ ನೀವು ಪಡ್ಕೋಬಹುದು. ಜೊತೆಗೆ ಈ ಒಂದು ಯೋಜನೆಯಿಂದ ನೀವು ಉಚಿತವಾಗಿ 300 ಯೂನಿಟ್ ವಿದ್ಯುತ್ ಅನ್ನು ಕೂಡ ಪಡ್ಕೋಬಹುದು. ಸ್ನೇಹಿತರೆ, ಮನೆಯ ಮೇಲೆ ಸೌರ ಒಂದು ಫಲಕವನ್ನ ಅಳವಡಿಕೆಗಾಗಿ 1 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ಸೋಲಾರ್ ಪ್ಯಾನಲ್ಗೆ ನೀವು 30,000 ರೂಪಾಯಿ ಹಣವನ್ನ 1 ಕಿಲೋವ್ಯಾಟ್ ನೀವು ತಗೊಂಡ್ರೆ ನೀವು ಪಡ್ಕೋಬೇಕಾಗತ್ತೆ. ಅದೇ ರೀತಿ 2 ಕಿಲೋವ್ಯಾಟ್ ನೀವು ವಿದ್ಯುತ್ ಅನ್ನ ಪಡ್ಕೋತೀನಿ ಅಂತಂದ್ರೆ ನಿಮಗೆ 75,000 ರೂಪಾಯಿ ಏನೈತಿ ಸಬ್ಸಿಡಿಯಾಗಿ ಸಿಗುತ್ತೆ. ಅದೇ ರೀತಿ 3 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ಪ್ಯಾನಲ್ ಅನ್ನ ಸೋಲಾರ್ ಪ್ಯಾನಲ್ ಅನ್ನ ನೀವು ಅಳವಡಿಸಿದ್ದೆ ಅದರಲ್ಲಿ 80,000 ರೂಪಾಯಿ ಹಣವನ್ನ ನೀವು ಸಬ್ಸಿಡಿಯಾಗಿ ಈ ಒಂದು PM ಸೂರ್ಯಘರ್ ಯೋಜನೆ ಮೂಲಕ ನೀವು ಪಡ್ಕೋಬಹುದು. ಹಾಗಾದ್ರೆ ಸ್ನೇಹಿತರೆ, ನೀವು ಕೇಳಬಹುದು, ಏನಿದು ಸೂರ್ಯಘರ್ ಯೋಜನೆ ಅಂದ್ರೆ? ಸ್ನೇಹಿತರೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಉಚಿತ ಯೋಜನೆ ಅಂದ್ರೆ ಅದು ಕೂಡ 300 ಯೂನಿಟ್ ವಿದ್ಯುತ್ ಅನ್ನು ನೀಡುವಂತಹ ಯೋಜನೆ ಯಾವುದಪ್ಪ ಅಂತಂದ್ರೆ ಅದು ಕೂಡ PM ಸೂರ್ಯಘರ್ ಯೋಜನೆ. ಈ ಒಂದು ಯೋಜನೆಗೆ ನೀವು ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿಕೊಂಡಿದ್ದೆ ಅದರಲ್ಲಿ 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್ ಮತ್ತು 3 ಕಿಲೋವ್ಯಾಟ್, ನೀವು ಎಷ್ಟು ಕಿಲೋವ್ಯಾಟ್ ವಿದ್ಯುತ್ತನ್ನು ನೀವು ಅಳವಡಿಸ್ತೀರೋ ಅದರ ಮೇಲೆ ನಿಮಗೆ ಸಬ್ಸಿಡಿ ಹಣವನ್ನ ನೀವು ಪಡೆದುಕೊಳ್ಳಬಹುದಾದಂತ ಈ ಒಂದು ಯೋಜನೆ. ಈ ಒಂದು ಯೋಜನೆಯ ಮೂಲಕ ಸುಮಾರು 1 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡುವ ಒಂದು ಉದ್ದೇಶವನ್ನ ಈ ಕಳೆದ ಬಜೆಟ್ನಲ್ಲಿ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಯೋಜನೆ ಬಗ್ಗೆ ಜುಲೈ 23ನೇ ತಾರೀಕು ಏನು ಬಜೆಟ್ ಆಗಿದೆ ಆ ಬಜೆಟ್ನಲ್ಲಿ ಈ ಒಂದು ಯೋಜನೆಯ ಒಂದು ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. PM ಸೂರ್ಯಘರ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ನೀವು ಯಾವ ದಾಖಲಾತಿಗಳನ್ನ ನೀವು ನೀಡಬೇಕಾಗತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಸ್ನೇಹಿತರೆ, ಆಧಾರ್ ಕಾರ್ಡ್ ಅನ್ನ ನೀವು ಕೊಡಬೇಕಾಗತ್ತೆ, ರೇಷನ್ ಕಾರ್ಡ್ ಅನ್ನ ನೀಡಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್, ವಿಳಾಸದ ಪುರಾವೆ ಅಂದ್ರೆ ಅಡ್ರೆಸ್ ಪ್ರೂಫ್ ಅನ್ನು ನೀಡಬೇಕಾಗತ್ತೆ, ಮೊಬೈಲ್ ನಂಬರ್ ಅನ್ನು ಕೊಡಬೇಕಾಗತ್ತೆ, ನೀವು ಬಳಕೆ ಮಾಡ್ತಕ್ಕಂತಹ ವಿದ್ಯುತ್ತಿನ ಬಿಲ್ ಅನ್ನು ನೀವು ನೀಡಬೇಕಾಗತ್ತೆ, ಜೊತೆಗೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋವನ್ನ ನೀವು ನೀಡಬೇಕಾಗತ್ತೆ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನೀವು ಅತಿ ಮುಖ್ಯವಾಗಿ ನಿಮ್ಮ ಹತ್ತಿರ BPL ಕಾರ್ಡ್ ಇರಬೇಕು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಈ ರೇಷನ್ ಕಾರ್ಡ್ ಇದ್ರೆ ಸಾಕು ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಎರಡರೊಳಗೆ ಒಂದು ಯಾವುದೇ ಇದ್ರೂ ಕೂಡ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ಸ್ನೇಹಿತರೆ, ನೀವು ಸೂರ್ಯಘರ್ ಯೋಜನೆಗೆ ಅರ್ಜಿ ಸಲ್ಲಿಸಿ 30,000 ರೂಪಾಯಿ ಹಣವನ್ನ 1 ಕಿಲೋವ್ಯಾಟ್ ಅಂದ್ರೆ 30,000 ರೂಪಾಯಿ, 2 ಕಿಲೋವ್ಯಾಟ್ ನೀವು ವಿದ್ಯುತ್ ಅನ್ನು ಪಡ್ಕೋತೀನಿ ಅಂದ್ರೆ 75,000 ರೂಪಾಯಿ, 3 ಕಿಲೋವ್ಯಾಟ್ ವಿದ್ಯುತ್ ಅನ್ನ ನೀವು ಪಡ್ಕೋತೀನಿ ಅಂದ್ರೆ 80,000 ರೂಪಾಯಿ ಸಬ್ಸಿಡಿಯನ್ನ ನೀವು ಪಡ್ಕೋಬೇಕು ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೀವು ಎಲ್ಲಿ ಆನ್ಲೈನ್ ಸೆಂಟರ್ಗಳಿರುತ್ತೆ ಅಲ್ಲಿ ಹೋಗಿಬಿಟ್ಟು ಅವರಿಗೆ ನಾನು PM ಸೂರ್ಯಘರ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವ ಒಂದು ಮಾಹಿತಿಯನ್ನು ಅವರಿಗೆ ತಿಳಿಸಿದ್ರೆ ಸಾಕು, ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಸ್ನೇಹಿತರೆ, ಇದಿಷ್ಟು
ಪಿ ಎಂ ಸೂರ್ಯಘರ್ ಯೋಜನೆ ಅದರಲ್ಲಿ ಕೂಡ 30,000 ರೂಪಾಯಿ, 75,000 ರೂಪಾಯಿ ಮತ್ತು 80,000 ರೂಪಾಯಿ ಸಬ್ಸಿಡಿ ಹಣವನ್ನ ಪಡೆದುಕೊಳ್ಳುವಂತ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈ ಒಂದು ಯೋಜನೆ ನೀವು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಅಕ್ಕಪಕ್ಕದವರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.